ದಕ್ಷಿಣ ಭಾರತದ ಗಾನ ಕೋಗಿಲೆ ಎಸ್ ಜಾನಕಿ ಅವರು ನಮ್ಮನ್ನು ನಗಲಿದ್ದಾರೆ. ನಮ್ಮ ಜೊತೆ ಕೇರ್ ಟೇಕರ್ ಇರುವಂತಹ ಪವನ್ ಅವರು ಇದ್ದಾರೆ. ಪವನ್ ಅವ್ರನ್ನ ಮಾತಾಡ್ಸ್ತಾ ಪವನ್ ಸರ್, ಹೆಂಗಿದ್ರು ಸರ್ ಅಮ್ಮ ನಿಮ್ಮ ಒಟ್ಟಿಗೆಲ್ಲ? ಅದು ಮೈಸೂರಿನಲ್ಲಿ, ಎಲ್ಲಿ ಹೈದರಾಬಾದು, ಎಲ್ಲಿ ಮೈಸೂರು, ಎಂತ ನಂಟು ಸರ್ ನಿಮ್ಮದು? ಸರ್ ಅವ್ರು ನಮಗೆ ಅಂತ ಸ್ಪೆಷಲ್ ಆಗಿ ಏನಿಲ್ಲ, ಎಲ್ಲರೂ ಅವ್ರ ಮಕ್ಕಳೇನೆ, ಎಲ್ಲರಿಗೂ ಮಕ್ಕಳು ಥರನೇ ನೋಡ್ತಿದ್ರು. ಆದರೆ ನಾವು ಹತ್ರ ಇದ್ವಿ, ನಾವು ಸ್ವಲ್ಪ ಹತ್ರ ಆದ್ವಿ ಅಷ್ಟೆ. ನಮಗೆ ಸ್ವಲ್ಪ ಜಾಸ್ತಿ ಪ್ರೀತಿ ಸಿಕ್ತು. ಏನು ಸರ್ ಮೈಸೂರು ನಂಟು ಅಮ್ಮ? ಅವ್ರಿಗೆ ಎಲ್ಲ ಒಂದೇ ಸರ್. ಆದರೆ ಅದೇನೋ ಅದೇ ನೀವು ಹೇಳಿ ಋಣಾನ್ ಸಂಬಂಧ ಅಷ್ಟೇ ಸರ್. ಋಣಾನ್ ಬಂದ. ಮುಖ್ಯವಾಗಿ ಏನಂದರೆ ನವೀನ್ ಕಡೆಯಿಂದ ನಮಗೆಲ್ಲ ಅಮ್ಮ ಪರಿಚಯ. ಅದೆಲ್ಲ ಕ್ರೆಡಿಟು ನವೀನ್ಗೆ ಹೋಗ್ಬೇಕು. ನಾವು ಮೈಸೂರವರೆಲ್ಲ ಅವ್ನಿಗೆ ಥ್ಯಾಂಕ್ಸ್ ಹೇಳ್ಬೇಕು ಆ್ಯಕ್ಚುಲಿ. ಸರ್ 7-8 ವರ್ಷದಿಂದ ಜೊತೆಲಿದ್ರಿ ಸರ್. ಅಮ್ಮ ಹೇಗಿದ್ರು ಸರ್? ಹೇಗೆ ಏನಾದರೂ ಕೇಳ್ತಿದ್ರಾ? ಏನಾದರೂ ಇಷ್ಟ ಆಗ್ತಿತ್ತ? ಏನು ಇಷ್ಟ ಆಗ್ತಿತ್ತು? 7-8 ವರ್ಷದಿಂದ ಅಲ್ಲ ಸರ್, ಸತತವಾಗಿ ನವೀನ್ ಬಂದು 30 ವರ್ಷದಿಂದ ಜೊತೆಲಿದ್ದಾನೆ. ನಾವೆಲ್ಲ 18 ವರ್ಷದಿಂದ ಅಮ್ಮನಿಗೆ ತುಂಬ ಹತ್ತಿರದಲ್ಲಿ ಒಡನಾಟ ಇಟ್ಕೊಂಡಿದ್ವಿ. ಅದರಲ್ಲೂ 2018 ನಂತರ 90 ಭಾಗ ಅಮ್ಮ ಮೈಸೂರಲ್ಲೇ ನಮ್ಮ ಜೊತೆಲೇ ಇರ್ತಿದ್ರು. ನಮ್ಮನ್ನೇ ಅಷ್ಟು ಹಚ್ಕೊಂಡಿದ್ರು, ನಮಗೆಲ್ಲ ಅಷ್ಟು ಪ್ರೀತಿ ಮಾಡೋ. ಎಲ್ಲರಿಗೂ ಅಷ್ಟೇ, ನೀವು ಬಂದಿದ್ರು ನಿಮಗೂ ಅಷ್ಟೇ ಪ್ರೀತಿ ಮಾಡಿರೋರು. ನೀವು ಹತ್ರ ಇರಲಿಲ್ಲ, ನಾವು ಹತ್ರ ಇದ್ವಿ ಅಷ್ಟೇ. ಏನು ಇಷ್ಟ ಆಗ್ತಿತ್ತು ಸರ್ ಅಮ್ಮನಿಗೆ? ಅಂದರೆ ಹೊರಗಡೆ ಅವ್ರಿಗೆ ಆಸೆ ಇಷ್ಟ ಆ ಥರ ಎಲ್ಲ ಏನೂ ಇರಲಿಲ್ಲ ಸರ್. ಒಂಥರ ಸಾಧು ಜೀವನ ಸರ್. ಅವ್ರ ಬಗ್ಗೆ ಇನ್ನೂ ಸ್ಪಿರಿಚುವಲ್ ಆಗಿ ಮಾತಾಡೋಕೆ ಹೋದರೆ ಬೇರೆ ಥರನೇ ಇದೆ ಸರ್ ಅಷ್ಟೇ. ಅದು ಈಗ ಅವ್ರ ದೇವತೆ ಸರ್. ನಾವು ನೋಡಿಲ್ಲ ದೇವ್ರನ್ನ. ಸರಸ್ವತಿಗೆ ನಾವು ನೋಡಿರ್ತೀವ, ನಾವು ಅವ್ರನ್ನ ನೋಡಿ ಸರಸ್ವತಿ ಆ ಗುಣ ಅವ್ರನ್ನ ನಾವು ನೋಡಿದ್ದೀವಿ ಸರ್ ಅಷ್ಟೇ. ದೇವಸ್ಥಾನಗಳಿಗೆ ಜಾಸ್ತಿ ಹೋಗ್ತಿದ್ರ ಸರ್? ಹೆಂಗೆ ಸರ್? ಹೌದು ಸರ್, ಅಫ್ಕೋರ್ಸ್. ಎಲ್ಲ ಅವ್ರಿಗಿಂತ ಜಾಸ್ತಿ ಅವ್ರ ಮಗ ಅವರು ಆ್ಯಕ್ಚುಲಿ ಅವರು ಸ್ಪಿರಿಚುವಲ್ ಗುರು. ಆ್ಯಕ್ಚುಲಿ ಅವರು ಎನ್ಲೈಟ್ ಪರ್ಸನ್, ಜ್ಞಾನಿ. ಹಾಗಾಗಿ ಅಮ್ಮ ಕೂಡ ಅಣ್ಣ ಕೂಡ ಇವರಿಬ್ಬರು ಈ ಕಾನ್ವರ್ಸೇಷನಲ್ಲೇ ಇರ್ತಿದ್ರು ಯಾವಾಗಲೂ. ಆತ್ಮಜ್ಞಾನ ಮತ್ತು ಸ್ಪಿರಿಚುವಲ್ ಬಗ್ಗೆ ಮತ್ತು ನಮ್ಮ ಸಂಸ್ಕೃತಿ ಬಗ್ಗೆ, ಇದ್ರ ಬಗ್ಗೆನೇ ಯಾವಾಗಲೂ ಮಾತಾಡ್ಕೊಳ್ಳೋರು. ನಾವು ಅದನ್ನು ಕೇಳಿಸ್ಕೊಂಡು ಆ ಟೆಂಪಲ್ಗೆ ಹೋಗೋಣ, ಈ ಟೆಂಪಲ್ಗೆ ಹೋಗೋಣ, ಅಲ್ಲಿ ಆ ಥರ ಶಕ್ತಿ ಇದೆ, ಇಲ್ಲಿ ಈ ಥರ ಶಕ್ತಿ ಇದೆ ಅಂತ ಹೇಳಿ ಎಲ್ಲ ಟೆಂಪಲ್ಸ್ಗಳಿಗೂ ಹೋಗೋಕೆ ಇಷ್ಟಪಡೋರು. ಒಂದು ಸರ್, ಅಮ್ಮ ಮತ್ತು ಮಗ ಇಲ್ಲೇ ಇದ್ರಲ್ಲ ಸರ್, ಮಗನೂ ಇಲ್ಲೇ ಇದ್ರ ಸರ್? ಹೌದು. ಅಮ್ಮ ಓಕೆ, ಅಮ್ಮನಿಗಿಂತ ಹೆಚ್ಚು ಅಣ್ಣ ನಮಗೆ ಅಟ್ಯಾಚ್ಮೆಂಟ್ ಸಿಕ್ಕಾಬಿಟ್ಟೆ. ಅವರು ಮೈಸೂರು ಅಂದರೆ ತುಂಬ ಇಷ್ಟ ಸರ್. ಅವ್ರು ಅಣ್ಣ ತಿರೋದಾಗ ಅಮ್ಮ ಕುರುಗ್ತಿದ್ರು ಅಂತ. ತುಂಬ ಮಗ ಅಲ್ವಾ ಸರ್ ಅವ್ರ ಮಗ ಅಲ್ವಾ. ತುಂಬ ಹೆಚ್ಚು ಕಡಿಮೆ ಒಂದು 5-6 ತಿಂಗಳಿಂದ ತುಂಬ ಕುರುಗ್ತಿದ್ರು ರಾತ್ರಿ. ಹೌದು ಸರ್. ಜನವರಿ 22. ಅದಾದ ನಂತರ ರಾತ್ರಿ ಹೊತ್ತು ಕೆಲವು ಸಲ ನಾವು ನೋಡ್ದಂಗೆ ನಮ್ಮ ಕಣ್ಣೆದುರುಗಡೆ ತುಂಬ ಕುರುಗೋರು ಸರ್. ಅದಾದರೂ ಕೂಡ ಅವರು ತುಂಬ ಪ್ರಾಕ್ಟಿಕಲ್ ಆಗಿ ತೊಗೊತಾ ಇದ್ರು. ಕುರುಗಿದ್ರು ಕೂಡ ಪ್ರಾಕ್ಟಿಕಲ್ ಆಗಿರ್ತಾ ಇದ್ರು. ತುಂಬ ಸಿಕ್ಕಾಬಿಟ್ಟೆ ವಿಲ್ ಪವರ್ ಸರ್. ತುಂಬ ಹತ್ರದಿಂದ ನೋಡಿದ್ದೀವಿ ಅವ್ರನ್ನ ನಾವು. ತುಂಬ ವಿಲ್ ಪವರ್ ಇತ್ತು ಅವ್ರಿಗೆ. ನಿನ್ನೆ ಏನಾದರೂ ಮಾತಾಡಿದ್ರು ಸರ್ ಅಮ್ಮ? ಏನಾದರೂ ಚೆನ್ನಾಗೇ ಮಾತಾಡಿದ್ರು ಸರ್, ಚೆನ್ನಾಗೇ ಮಾತಾಡಿದ್ರು. ನೀವು ಇದು ಹೇಳಬೇಕು ಏನೋ ಗೊತ್ತಿಲ್ಲ ನನಗೆ. ಮೊನ್ನೆ ರಾತ್ರಿ ನಮಗೆಲ್ಲ ಕೈ ತುತ್ತನ್ನ ಅವರೇ ಕೊಟ್ಟರು. ಅವ್ರು ಯಾವಾಗಲೂ ಅಷ್ಟೇ, ಅವ್ರು ಊಟ ಮಾಡೋ ಟೈಮಲ್ಲಿ ನಾವೇನಾದ್ರು ಇದರಲ್ಲಿ ಅವರೆಲ್ಲ ಕಲಿಸಿ ಎಲ್ಲರಿಗೂ ತುತ್ತು ಕೊಡಬೇಕು, ಎಲ್ಲರಿಗೂ ಕೊಡಬೇಕು. ನನಗೆ ಅಂತ ನೀವು ಬಂದಿದ್ರೆ ನಿಮಗೂ ತುತ್ತು ಕೊಡ್ತಾಯಿದ್ರು. ಮೊನ್ನೆ ರಾತ್ರಿ ನಾವು ಅವ್ರ ಕೈ ತುತ್ತು ತಿಂದಿದ್ದೀವಿ. ನವೀನು, ನಾನು, ಕಿಶನು, ಅನಿಲು, ಅರುಳು, ಪ್ರವೀಣು ಎಲ್ಲ ಕೈ ತುತ್ತು ತಿಂದಿದ್ವಿ. ನೀವು ಇದ್ದಿದ್ರೆ ನೀವು ತಿಂತಿದ್ರಿ. ಪುಣ್ಯ ಸರ್. ಸತ್ಯ ಸರ್. ಅಷ್ಟೇ ಸರಿ, ಥ್ಯಾಂಕ್ ಯು. ಇದಿಷ್ಟು ಕೇರ್ ಟೇಕರ್ ಪವನ್ ಅವ್ರ ಮಾತು. ಅಮ್ಮ ಮೊನ್ನೆ ಅಷ್ಟೇ ನಮಗೆ ಕೈ ತೂತು ಕೊಟ್ಟಿದ್ರು, ಆದರೆ ಇವತ್ತು ಇಲ್ಲ ಅನ್ನೋ ಮಾತನ್ನು ನಾವು ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.